ನಮಸ್ಕಾರ. ನಾನು ಡಾಕ್ಟರ್ ಪ್ರಹ್ಲಾದ್ ರಾವ್, ಮೈಸೂರು. ಇಂದು ನಾನು ಮಲ್ಟಿಪಲ್ ಮೈಲೋಮಾ ಇದರ ಬಗ್ಗೆ ಸ್ವಲ್ಪ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ. 60 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಇದ್ದಕ್ಕಿದ್ದಾಗೆ ಸುಸ್ತಾಗೋದು, ಬೆನ್ನು ನೋವು ಬರೋದು, ಅದರಲ್ಲೂ ರಾತ್ರಿ ಹೊತ್ತು ಬೆನ್ನು ನೋವು ಬರೋದು, ಹಸಿವೆ ಹೊರಟೋಗೋದು, ಕಾನ್ಸ್ಟಿಪೇಷನ್, ಹೊಟ್ಟೆ ನೋವು, ಪದೇ ಪದೇ ಕಿಡ್ನಿ ಇನ್ಫೆಕ್ಷನ್, ಲಂಗ್ ಇನ್ಫೆಕ್ಷನ್ ಆಗ್ತಾ ಇದ್ರೆ ಅದು ಮಲ್ಟಿಪಲ್ ಮೈಲೋಮಾ ಇರಬಹುದು. ಈ ಸಿಂಪ್ಟಮ್ಸ್ ಅಲ್ಲಿ ನಾವು ಕ್ರ್ಯಾಬ್ CRAB ಅಂತ ಕ್ಲಾಸಿಫೈ ಮಾಡಿದ್ದೀವಿ. C ಸ್ಟ್ಯಾಂಡ್ ಫಾರ್ ಹೈ ಕ್ಯಾಲ್ಸಿಯಂ, R ಸ್ಟ್ಯಾಂಡ್ ಫಾರ್ ರೀನಲ್ ಡಿಸ್ಫಂಕ್ಷನ್, A ಅನೀಮಿಯಾ, B ಬೋನಿ ಪೇನ್. ಇದಿದ್ರೆ ನಾವು ಮಲ್ಟಿಪಲ್ ಮೈಲೋಮಾ ಇರಬಹುದು ಅಂತ ಸಸ್ಪೆಕ್ಟ್ ಮಾಡ್ತೀವಿ. ನಾನು ಆಗಲೇ ಹೇಳ್ದಂಗೆ ಬೆನ್ನಲ್ಲಿ ನೋವು, ಅನೀಮಿಯಾ, ಫೆಟಿಗ್, ಲಾಸ್ ಆಫ್ ಅಪಟೈಟ್, ಕಾನ್ಸ್ಟಿಪೇಷನ್ನು, ಮತ್ತು ಸೀರಮಲ್ಲಿ ಕ್ಯಾಲ್ಸಿಯಂ ಲೆವೆಲ್ ಜಾಸ್ತಿ ಇದ್ದು ಕಿಡ್ನಿಲಿ ಇನ್ಫೆಕ್ಷನ್ ಆಗಿ ಕಿಡ್ನಿ ಡ್ಯಾಮೇಜ್ ಆಗಿರ್ಬೋದು, ಮತ್ತು ಪದೇ ಪದೇ ಇನ್ಫೆಕ್ಷನ್ ಆಗಿರ್ಬೋದು. ವೆಯ್ಟ್ ಲಾಸ್, ಮೈ ತೂಕ ಕಳ್ಕೊಳ್ಳೋದು, ಇದೆಲ್ಲ ಸಾಮಾನ್ಯ ಚಿಹ್ನೆಗಳು. ಈ ಮಲ್ಟಿಪಲ್ ಮೈಲೋಮಾ ಅಂದರೆ ಏನಪ್ಪ ಅಂದರೆ ಇದೊಂಥರ ಬೋನ್ ಕ್ಯಾನ್ಸರು. ಇಲ್ಲಿ ಬೋನ್ ಮ್ಯಾರೊಳಗಡೆ ಪ್ಲಾಸ್ಮಾ ಸೆಲ್ಸ್ ಅಂತ ಇರುತ್ತೆ, ಅದು ತುಂಬ ಪ್ರೊಲಿಫರೇಷನ್ ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ, ಮೋರ್ ದ್ಯಾನ್ 10%. ಇದರಿಂದ RBC, WBC ಇದೆಲ್ಲ ಬೆಳೆಯೋಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ಪ್ಯಾನ್ಸೈಟೋಪೇನಿಯಾ ಆಗುತ್ತೆ. ಎಲ್ಲ ಬೋನ್ ಮ್ಯಾರನು ಈ ಕ್ಯಾನ್ಸರ್ ಸೆಲ್ಸ್ ಇಂದ ಇನ್ಫಿಲ್ಟ್ರೇಷನ್ ಆಗಿರುತ್ತೆ. ಈ ಕಾರಣದಿಂದ ಮೇಲುಸಿರು ಬರ್ಬೋದು, ತುಂಬ ಆಯಾಸ ಆಗ್ಬೋದು, ತಲೆ ಭಾರ ಆಗ್ಬೋದು. ಇದಲ್ದೇ ಹೈ ಕ್ಯಾಲ್ಸಿಯಮಿಂದ ನೆಫ್ರೋಕ್ಯಾಲ್ಸಿನೋಸಿಸ್ ಅಂತ ಕಿಡ್ನಿ ಮೇಲೆ ಎಫೆಕ್ಟ್ ಆಗಿ ಅದು ಮೊನೋಕ್ಲೋನಲ್ ಪ್ರೋಟೀನ್ ಅಂತ ಸೆಕ್ರೇಟ್ ಆಗುತ್ತೆ. ಅದು ಲೈಟ್ ಚೈನ್ ಡೆಪಾಸಿಟ್. ಇದನ್ನು ಹೆನ್ರಿ ಬೆನ್ಸ್ ಜೋನ್ಸ್ ಎಂಬ ಫಿಸಿಷಿಯನ್ ಕಂಡುಹಿಡಿದ. ಹಾಗಾಗಿ ಇದಕ್ಕೆ ಬೆನ್ಸ್ ಜೋನ್ಸ್ ಪ್ರೋಟೀನ್ ಅಂತ ಹೇಳ್ತೀವಿ. ಇದು ಮೊನೋಕ್ಲೋನಲ್ ಗ್ಲೋಬುಲಿನ್ ಲೈಟ್ ಚೈನ್ ಪ್ರೋಟೀನ್. ಇನ್ನು ಮೂಳೆಯಲ್ಲಿ ಆಸ್ಟಿಯೋಕ್ಲಾಸ್ಟ್ ಸೆಲ್ಸ್ ಆಕ್ಟಿವಿಟಿ ಜಾಸ್ತಿಯಾಗಿ ಮೂಳೆ ಕರಗುತ್ತೆ. ಅದು ಸ್ಪೈನ್ ಮೇಲಾನೂ ಆಗ್ಬೋದು, ವರ್ಟೆಬ್ರಾ ಇನ್ವಾಲ್ವ್ ಆಗ್ಬೋದು. ಅದರಿಂದ ಬ್ಯಾಕ್ ಪೈನ್ ಬರುತ್ತೆ. ಸಾಧಾರಣ ಈ ಬೆನ್ನೋವು ರಾತ್ರಿ ಹೊತ್ತು ಜಾಸ್ತಿ ಇರುತ್ತೆ. ಇದಲ್ಲದೇ ನಡೀತಾ ಇದ್ದಕ್ಕಿದ್ದಾಗೆ ಮೂಳೆಗಳು ಮುರಿಬಹುದು. ಇದಕ್ಕೆ ಪೆಥಾಲಜಿಕಲ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ. ಇದಲ್ಲದೆ ಕಾಡಾ ಎಕ್ವಿನಾ ಸಿಂಡ್ರೋಮ್ ಅಂತ ಸಯಾಟಿಕ್ ನರ್ವ್ ಕಂಪ್ರೆಷನ್ ಆಗಿ ಸಯಾಟಿಕಾ ಕೂಡ ಆಗ್ಬೋದು. ಅನೀಮಿಯಾ, ಪ್ಯಾನ್ಸೈಟೋಪೇನಿಯಾ ಇದರಿಂದ ಬಾಡಿ ಇಮ್ಯುನಿಟಿ ಕಮ್ಮಿ ಆಗಿ ಅವರಿಗೆ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ನಿಮೋನಿಯಾ ಆಗ್ಬೋದು, ಕಿಡ್ನಿ ಇನ್ಫೆಕ್ಷನ್ ಅಂದರೆ ಪೈಲೋನೆಫ್ರೈಟಿಸ್ ಆಗ್ಬೋದು. ಈ ರೋಗ ಕಂಡುಹಿಡಿಯೋದಕ್ಕೆ ಅನೇಕ ಪರೀಕ್ಷೆಗಳಿದ್ದಾವೆ. ಸಾಧಾರಣ ಬ್ಲಡ್ ಕೌಂಟ್ಸ್ ಅಲ್ಲದೇ ಕಿಡ್ನಿ ಫಂಕ್ಷನ್ ಟೆಸ್ಟು, ಸೀರಮ್ ಕ್ಯಾಲ್ಸಿಯಮ್, ಮತ್ತು ಯೂರಿನಲ್ಲಿ ಎಲೆಕ್ಟ್ರೋಫಾರೆಸಿಸ್ ಮಾಡಿ ಬೆನ್ಸ್ ಜೋನ್ ಪ್ರೋಟೀನ್ ಇದೆಯಾ ನೋಡೋದು, ಬೋನ್ ಮ್ಯಾರೋ ಹಿಸ್ಟಾಲಜಿ, ಬೋನ್ ಮ್ಯಾರೋ ಆಸ್ಪಿರೇಷನ್ ಮಾಡಿ ಟೆಸ್ಟ್ ಮಾಡಬೇಕಾಗುತ್ತೆ. ಇದೆಲ್ಲ ಮಲ್ಟಿಪಲ್ ಮೈಲೋಮಾ ಟ್ರೀಟ್ಮೆಂಟ್ ಮಾಡುವ ಹೆಮಟೋ ಆಂಕಾಲಜಿಸ್ಟ್ ಅವರು ಡಿಸೈಡ್ ಮಾಡ್ತಾರೆ ಯಾವ ಸ್ಟೇಜಲ್ಲಿದೆ. ಇದರ ಆಧಾರದ ಮೇಲೆ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ನು ಸರ್ವೈವಲ್ ರೇಟು 10 ರಿಂದ 15 ವರ್ಷ. ಹೈ ರಿಸ್ಕ್ ಪೇಷಂಟ್ಗೆ 3 ರಿಂದ 5 ವರ್ಷ ಅಂತ ಹೇಳ್ತೀವಿ. ಇದರಲ್ಲಿ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಕೂಡ ಒಂದು ಇಂಪಾರ್ಟೆಂಟ್ ಟ್ರೀಟ್ಮೆಂಟ್. ಒಟ್ಟಿನಲ್ಲಿ ಹೇಳಿದಾದರೆ 60 ವರ್ಷದ ನಂತರ ವಿಪರೀತ ಆಯಾಸ, ಬೆನ್ನು ನೋವು, ಅನೀಮಿಯಾ, ಹೊಟ್ಟೆ ನೋವು, ಕಿಡ್ನಿ ಪ್ರಾಬ್ಲಮ್ ಇದ್ದರೆ ತಕ್ಷಣ ನಿಮ್ಮ ಹತ್ತಿರ ಇರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋದರೆ ಅಲ್ಲಿ ಹೆಮಟಾಲಜಿಸ್ಟ್ ಇರ್ತಾರೆ, ಹೆಮಟೋ ಆಂಕಾಲಜಿಸ್ಟ್ ಇರ್ತಾರೆ. ಅವರು ಸೂಕ್ತವಾದ ಪರೀಕ್ಷೆಗಳನ್ನು ಮಾಡಿ ಸೂಕ್ತವಾದ ಚಿಕಿತ್ಸೆ ಕೊಡ್ತಾರೆ. ಇಷ್ಟು ಹೇಳಿ ನನ್ನ ಇಂದಿನ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.